ಸಕ್ಕತ್ತಾಗಿದೆ. ಬನ್ನಿ 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 ಬನ್ನಿ. ಓಹ್ ಜೈ ಶ್ರೀರಾಮ್ ಓಂ ಶ್ರೀ. ನೋಡಿ ಇವರು ಹೆಂಗಿದೆ ನೋಡಿ, ಆ ಚೈನು ಆ ಗಂಟೆ ಎಷ್ಟು ಸಖತ್ತಾಗಿ ಕೆತ್ತಿದ್ದಾರೆ. ಬನ್ನಿ ಒಂದು ರೌಂಡ್ ಹೋಗ್ಬಿಡೋಣ. ಬರ್ರೆ ಬೇಗ ಒಂದು ರೌಂಡ್ ಹೋಗ್ಬಿಡೋಣ. ನೋಡಿ ಹಿಂದೆ ಎಲ್ಲ ಹೆಂಗಿದೆ ಅಂದರೆ ಕರೆಕ್ಟಾಗಿ ಎಫ್ಎಮ್ಗಳೆಲ್ಲ ಬಂದಿದ್ದಾರೆ. ಅದಾದಮೇಲೆ ಜನಗಳೆಲ್ಲ ಬಂದಿದ್ದಾರೆ, ಸ್ಕೂಲ್ ಮಕ್ಕಳೆಲ್ಲ ಬಂದಿದ್ದಾರೆ, ಹೆವಿ ಜನ ಬಂದಿದ್ದಾರೆ. ಟೂರಿಸಮ್ ಟೈಮು ಇವಾಗ, ಎಲ್ಲರೂ ವೆಕೇಶನ್ ಮೋಡಲ್ಲಿ ಇರ್ತಾರೆ. ಸೊ ಹಾಗಾಗಿ ಸಾಕ ಜನ ಬಂದಿದ್ದು. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಗುರು, ನೀವು ಕೂಡ ಚೆನ್ನಾಗಿದ್ರಿ ಅಂತ ಅಂದ್ಕೊಂಡಿರ್ತೀನಿ. ತುಂಬ ದಿವಸ ಆಯ್ತು ಗುರು ಔಟ್ಡೋರ್ ಶೂಟಿಂಗ್ ಎಲ್ಲೂ ಹೋಗಿರಲ್ಲ. ಇವತ್ತು ನಾನು ಮೈಸೂರಿಗೆ ಬಂದಿದ್ದೀನಿ. ಹೌದು, ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡಬೇಕು ಅಂತ ಮೈಸೂರಿಗೆ ಬಂದಿದ್ದೀನಿ ಗುರು. ಸೊ ಇವಾಗ ಎಲ್ಲಿದ್ದೀನಪ್ಪ ಅಂತ ಹೇಳಿದ್ರೆ ನೋಡಿ, ಇದು ಸಿಟಿ ಬಸ್ ಸ್ಟ್ಯಾಂಡ್, ಮೈಸೂರಲ್ಲಿರೋ ಸಿಟಿ ಬಸ್ ಸ್ಟ್ಯಾಂಡ್. ಇಲ್ಲಿಂದ ನಾವು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಬೇಕು, ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು. ಅದೇ CBS ಚಾಮುಂಡೇಶ್ವರಿ ಬೆಟ್ಟ ಈ ಒಂದು ಪ್ಲಾಟ್ಫಾರ್ಮಲ್ಲಿ ನಿಂತ್ಕೊಂಡಿರತ್ತೆ. ಬನ್ನಿ, 25ರಿಂದ 30 ರೂಪಾಯಿ ಅನ್ಸುತ್ತೆ. ಬನ್ನಿ ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡ್ಕೊಂಡು ಬರೋಣ. ನಿಮಗೆ ತೋರಿಸ್ತೀನಿ ಹೇಗಿದೆ ಏನು ಅಂತ. ಇವಾಗ ನಾವು ದೇವಸ್ಥಾನದ ಹತ್ರ ಹೋಗೋಣ. ದೇವಸ್ಥಾನದ ಹತ್ರ ಹೋಗಿ ದೇವಿಯ ದರ್ಶನ ಮಾಡೋಣ. ಒಳಗಡೆ ಮೇ ಬಿ ಡೌಟೇ, ಹೊರಗಡೆಯಿಂದ ತೋರಿಸ್ತೀನಿ ನಿಮಗೆ ಹೇಗಿದೆ ಏನು ಅಂತ. ನೋಡಿ ಕಾಣಿಸ್ತದೆ ನಿಮಗೆ ಮಹಿಷಾಸುರ ಮಹಿಷಾಸುರ ಒಂದು ಸ್ಟ್ಯಾಚುನ ನೀವು ಇಲ್ಲಿ ನೋಡ್ಬೋದು. ನೋಡಿ ಎಷ್ಟು ಜನ ಕಾಣ್ತಾ ಇದ್ದಾರೆ, ಸ್ಕೂಲ್ ಮಕ್ಕಳು, ಬೇರೆ ಬೇರೆ ಎಲ್ಲ ಜನಗಳು ಇಲ್ಲಿ ಬಂದು ಸೇರ್ಕೊಂಡಿದ್ದಾರೆ. ನೋಡಿ ಫೋಟೋ ತೆಗಿಯೋದೇನು, ಆಮೇಲೆ ಸೆಲ್ಫಿ ತೆಗಿಯೋದೇನು, ಹೆವಿ ಜನ ಆಗೋರು. ಈ ಒಂದು ಪ್ಲೇಸ್ಗೆ ಬಂದರೆ ಏನೋ ಒಂಥರ ಮಜಾ ಆಗೋರು, ಸಖತ್ತು ಪಾಸಿಟಿವ್ ಎನರ್ಜಿ. ಈ ಕಡೆ ಬಂದರೆ ನೋಡಿ, ಬಸ್ ಇಳಿದ ತಕ್ಷಣ ನಾವು ಇದೇ ರೋಡಲ್ಲಿ ಹಿಂಗೆ ಹೋದರೆ ಸೀದಾ ದೇವಿ ದರ್ಶನ ಮಾಡೋದಕ್ಕೆ ಇದೇ ರೋಡಲ್ಲಿ ಹೋಗೋದು. ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಇದೇ ಹಿಂಗೆ ಹೋಗೋದು. ಬನ್ನಿ ಬೇಗ ಬೇಗ ಹೋಗೋಣ. ನೋಡಿ ಸೈಡ್ಗೆ ನಿಮಗೆಲ್ಲ ಇವೆಲ್ಲ ಸಿಗ್ತವೆ, ಕಡಲೆಪುರಿ, ಮಿಕ್ಸ್ಚರು, ಅದಾದಮೇಲೆ ಈ ಟಾಯ್ಸು ಶಾಪ್ಗಳೇ ಜಾಸ್ತಿ ಇರೋದು ಗುರು. ಇಲ್ಲಿಂದ ಒಂದು ಟೆಂಪಲ್ ಇದೆಯಲ್ಲ ಅಲ್ಲಿವರೆಗೂ ಇದೇ ಶಾಪ್ಗಳು ಇರೋದು. ಸೊ ಈ ಥರ ಎಲ್ಲ ಕಟ್ಬಿಟ್ಟಿದ್ದಾರೆ, ಮಳೆ ಬಂದಾಗೇನು ತೊಂದರೆ ಆಗಬಾರ್ದು ಅಂತ. ಸೊ ನೋಡಿ ಇಲ್ಲಿ ಬಂದರೆ ನೀವು ಇದೇ ರೂಟಲ್ಲಿ ಹೋಗಬೇಕು. ಟಕ 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 ಅಂತ ಹೋದರೆ ಅಲ್ಲಿ ನಿಮಗೆ ಸ್ಪೆಷಲ್ ಎಂಟ್ರಿ ಬೇಕಾದರೆ 100 ರೂಪಾಯಿ ಪೇ ಮಾಡಬೇಕು ಸ್ಪೆಷಲ್ ಎಂಟ್ರಿಗೆ. ಇಲ್ಲಪ್ಪ ನೀವು ಕ್ಯೂವಲ್ಲಿ ಹೋಗ್ತೀನಿ ಅಂದರೆ ಫ್ರೀ ಹೋಗ್ಬೋದು, ಬಟ್ ತುಂಬ ಲೇಟ್ ಆಗುತ್ತೆ. ನೀವು 100 ರೂಪಾಯಿ ಪೇ ಮಾಡಿದ್ರೆ ಅಲ್ಲೂ ತುಂಬ ರಶ್ ಇದೆ ಗುರು, ಸಂಡೇ ಬೇರೆ ಆಗಿರೋದ್ರಿಂದ ಹೆವಿ ಕ್ರೌಡ್ ಇದೆ. ಅದಾದಮೇಲೆ ಸ್ಕೂಲ್ ಮಕ್ಕಳು ಎಲ್ಲರೂ ಬಂದಿರೋದ್ರಿಂದ ಸಖತ್ತು ಕ್ರೌಡ್ ಇದೆ. ಇವತ್ತು ನಾನು ಇದೇ ಫಸ್ಟ್ ಗುರು ಇಷ್ಟೊಂದು ಕ್ರೌಡ್ ನೋಡ್ತಾ ಇರೋದು. ಯಾಕೆಂದರೆ ಜನವರಿ ಅಲ್ವಾ, ಡಿಸೆಂಬರ್ ಜನವರಿಯಲ್ಲೆಲ್ಲ ಟ್ರಿಪ್ ಹೋಗೋದು ಜಾಸ್ತಿ ಸ್ಕೂಲ್ ಮಕ್ಕಳು, ಅವರು ಇವರು, ಆಮೇಲೆ ವೆಕೇಷನ್ ಮೋಡಲ್ಲಿ ಇರ್ತಾರೆ ಎಲ್ಲರೂ. ಸೊ ಹಾಗಾಗಿ ಜನ ಅಂತೂ ಜಾಸ್ತಿ ಇದ್ದಾರೆ. 11 ಗಂಟೆ ಆಗೈತೆ. ದರ್ಶನ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಒಂದು 2 ಗಂಟೆ 3 ಗಂಟೆ ಅಂತೂ ಪಕ್ಕ ಆಗುತ್ತೆ ಗುರು. 100 ರೂಪಾಯಿ ನಾವು ಟಿಕೆಟ್ ಕೊಟ್ಟು ಹೋದ್ರೂ 2 ಗಂಟೆ 3 ಗಂಟೆ ಬೇಕೇ ಬೇಕು. ಸೊ ಇನ್ನೇನು ನಾವು ಫ್ರೀ ಹೋಗ್ತೀನಿ ಅಂದರೆ ತುಂಬಾ ಟೈಮ್ ಹಿಡಿಯುತ್ತೆ. ಬೇಡ, 100 ರೂಪಾಯಿ ಟಿಕೆಟ್ ತೊಗೊಂಡು ನಾವು ಒಳಗಡೆ ದರ್ಶನ ಮುಗಿಸ್ಕೊಂಡು ಬರೋಣ ಬೇಗ. ಇಲ್ಲಿಂದ ನಾನು ಎಲ್ಲಿ ಹೋಗ್ತೀನಿ ಅಂತ ಹೇಳಿದ್ರೆ ವಿಷ್ಣುವರ್ಧನ್ ಸಮಾಧಿಗೆ ಹೋಗ್ತೀನಿ ಗುರು. ವಿಷ್ಣುವರ್ಧನ್ ಸಮಾಧಿಗೆ ನಾನು ಹೇಳಿದ್ದೆ, ನಾನು ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿಗೆ ಹೇಳಿದ್ದೆ, ನಾನು ವಿಷ್ಣುವರ್ಧನ್ ಸಮಾಧಿಗೆ ಒಂದ್ಸರಿ ಹೋಗ್ತೀನಿ ಅಂತ. ಸೊ ಇವತ್ತು ಚಾಮುಂಡೇಶ್ವರಿ ದರ್ಶನ ಮಾಡ್ಕೊಂಡಾದ್ಮೇಲೆ ನಾವು ಎಲ್ಲಿಗೆ ಹೋಗ್ತೀವಿ, ವಿಷ್ಣುವರ್ಧನ್ ಅವರ ಸಮಾಧಿಗೆ ಹೋಗೋಣ ಗುರು. ಇನ್ನೇನು ದೇವಸ್ಥಾನ ಹತ್ತತ್ರ ಇದ್ದೀವಿ. ಸೊ ಅಲ್ಲೆಲ್ಲ ಆ ಎಂಡಿಂದ ಈ ಎಂಡಿವರೆಗೂ ನೀವು ಬರಬೇಕಾದ್ರೆ ಇದೇ ಬರೀ ಶಾಪ್ಗಳೆಲ್ಲ ಕಾಣಿಸುತ್ತೆ. ಜಾಕೆಟು ಅದು ಇದು ಹೆವಿ ಇದೆ, ಏನೋ ಸಕ್ಕತ್ತಾಗಿದ್ದಾವೆ ಎಲ್ಲ ಟಾಯ್ಸ್ಗಳು, ಆಮೇಲೆ ಎಲ್ಲ ಸ್ಟೇಷ್ನರೀಸು ಸಖತ್ತಾಗಿ ನಿಮಗೆ ವೆರೈಟಿ ಸಿಗ್ತವೆ ನಿಮ್ಮಲ್ಲಿ ಮೈಸೂರಿಗೆ ಬಂದಾಗ. ತುಂಬ ರೇಯರು ಬರದೇ ಇಲ್ಲ ಗುರು, ನಮ್ಮ ಮೈಸೂರಿಗೆ ಹೋಗಿಲ್ಲ ಅನ್ನೋರು ತುಂಬ ರೇರ್. ಆಲ್ಮೋಸ್ಟ್ ಎಲ್ಲರೂ ಬಂದಿರ್ತಾರೆ ಗುರು ಈ ಮೈಸೂರಿಗೆ ದೇವಿ ದರ್ಶನ ಮಾಡೋದಕ್ಕೆ. ಇಲ್ಲೊಂದು ಬಂದರೆ ಖುಷಿ, ಸಖತ್ ಖುಷಿನೇ. ಬನ್ನಿ ದೇವಸ್ಥಾನ ಹತ್ರ ಹೋಗೋಣ. ಇನ್ನೇನು ದೇವಸ್ಥಾನ ಹತ್ರ ಬಂತು, ಅಲ್ಲಿಗೆ ಹೋಗಿ ನಾನು ನಿಮಗೆ ತಾಯಿ ದರ್ಶನ ಮಾಡ್ತೀನಿ. ಬಟ್ ಗುರು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಒಳಗಡೆ ಮೊಬೈಲ್ ಅಲೋ ಇರೋದಿಲ್ಲ. ಹೊರಗಡೆಯಿಂದ ನಾನು ಒಂದು ಗೋಪುರ ಇದೆಯಲ್ವಾ, ಆ ಗೋಪುರನ ತೋರಿಸ್ಬೋದು ಅಷ್ಟೇ, ಸುತ್ತಮುತ್ತ ಜನಗಳನ್ನ ತೋರಿಸ್ಬೋದು. ದೇವಿಯ ದರ್ಶನ ಮಾಡೋದಕ್ಕೆ ಒಳಗಡೆ ಬಿಡೋದಿಲ್ಲ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಹೊರಗಡೆಯಿಂದ ಒಂದು ನೋಡಿ ಇವಾಗಲೇ ಎಷ್ಟೊಂದು ಜನ ಕಾಣ್ತಿದ್ದಾರೆ. ಅಲ್ಲಿ ಹೆವಿ ಕ್ಯೂ ಇದೆ ಗುರು, ಸಖತ್ ಕ್ಯೂ ಇದೆ. ಅದು ನೋಡೋಣ ಗಂಟೆಗೆ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬರ್ತೀನೋ ಗೊತ್ತಿಲ್ಲ. ಬಟ್ ಇಲ್ಲಿ ನೀವು ಪಾದರಕ್ಷೆ ಬಿಡುವ ಸ್ಥಳ, ನೀವು ಫುಟ್ವೇರ್ ಸ್ಟ್ಯಾಂಡ್ ಇಲ್ಲೇ, ನೀವು ಚೀಲದಲ್ಲಿ ಚಪ್ಪಲ್ ಹಾಕಿ ನೀವು ಒಳಗಡೆ ಹೋಗಬೇಕು. ಅರ್ಥ ಆಯ್ತಲ್ಲ? ಬನ್ನಿ ದೇವಸ್ಥಾನ ಹತ್ರ ಹೋಗೋಣ ಗುರು. ಇಲ್ಲಿ ಚಪ್ಪಲ್ ಇಟ್ಟಾಯಿತು ಗುರು, ಜನ ನೋಡಿದರೆ ಹೌವಾರು ಬಿಡ್ತೀರ ನೀವು. ಇವತ್ತು ಭಾನುವಾರ ಬೇರೆ, 100 ರೂಪಾಯಿ ಟಿಕೆಟ್ ಸಿಗೋದೇ ಡೌಟ್ ಅನಿಸುತ್ತೆ ನನ್ನ ಪ್ರಕಾರ. ನೋಡಿ ಎಷ್ಟು ಜನ ಸೇರ್ಕೊಂಡಿದ್ದಾರೆ. ವಿಶೇಷ ಪ್ರವೇಶ ಸರತಿ ಸಾಲು, ಅಯ್ಯಪ್ಪ ಸ್ಪೆಷಲ್ಗೂ 100 ರೂಪಾಯಿ ಇದೆಲ್ಲ ಗುರು. 100 ರೂಪಾಯಿ ಸ್ಪೆಷಲ್ಗೂ 100 ರೂಪಾಯಿ ಇದೆ, ಬಟ್ ಹೆವಿ ಜನ ಇದಾರಲ್ಲ ಅಯ್ಯಪ್ಪ, ಯಾವಡ ತಲೆ ಕೆಟ್ಟೋಗ್ಬಿಡುತ್ತಪ್ಪ ನನಗಂತೂ. ಅಪ್ಪ ಹೆಂಗೀಗ ದರ್ಶನ ಮಾಡೋದು, ಸಿಗುತ್ತೋ ಇಲ್ವೋ ಗೊತ್ತಿಲ್ವಲ್ಲ, ಹೋಗೋದೋ ಇಲ್ವೋ ಗೊತ್ತಿಲ್ಲ. ಬಟ್ ಇರಲಿ, ನಾನು ದರ್ಶನ ಮಾಡೋದು ಅದು ಸೆಕೆಂಡರಿ. ಫಸ್ಟ್ ನಿಮಗೆ ಒಂದು ಇದನ್ನು ತೋರಿಸ್ತೀನಿ, ನಿಮಗೆ ಗೋಪುರ ತೋರಿಸ್ತೀನಿ ರೀ. ತಾಯಿ ಚಾಮುಂಡೇಶ್ವರಿ ಗೋಪುರ ಒಳಗಡೆ ಅಂತೂ ಬಿಡೋದಿಲ್ಲ, ಕಾಪಾಡಮ್ಮ. ಬಟ್ ಹೊರಗಡೆಯಿಂದ ಚಾಮುಂಡೇಶ್ವರಿ
ಇದನ್ನು ನೋಡಲೇಬೇಕಲ್ಲ ಗುರು ನೀವು. ಇಲ್ಲಿ ಬಂದರೆ ಹೇಳಿದ್ನಲ್ಲ ಸಖತ್ ಖುಷಿ ಆಗುತ್ತೆ ನನಗಂತೂ. ಒಂದ್ಸರಿ ಫೋಟೋ 5 ಟೈಮ್ಸ್ ಅಂತ ಬಂದಿದ್ದೀನಿ ಗುರು. ಇದು 5ನೇ ಸರಿ ಅಂತ ಹೇಳಿದ್ರು. ನೋಡಿ ದರ್ಶನ ಮಾಡ್ಕೊಳ್ಳಿ. ಚಾಮುಂಡೇಶ್ವರಿ ತಾಯಿಯ ದರ್ಶನ. ಶ್ರೀ ಚಾಮುಂಡೇಶ್ವರಿ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡವ ತಾಯಿ, ಕಾಪಾಡುವ. ಮತ್ತೆ ಕಾಣಿಸ್ತಾ ಇದೆಯಲ್ವಾ ಪಾಪ ನೋಡಿ, ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಇಲ್ಲಿ ಬಂದ್ಬಿಟ್ರೆ. ನೋಡಿ ಎಷ್ಟು ಜನ ನಿಂತ್ಕೊಂಡಿದ್ದಾರೆ. ಸ್ವಾಮಿ ಅಯ್ಯಪ್ಪ ಮಾಲೆ ಹಾಕ್ಕೊಂಡು ಅಯ್ಯಪ್ಪ ಸ್ವಾಮಿಗಳೆಲ್ಲ ಬಂದಿದ್ದಾರೆ. ಅದಾದಮೇಲೆ ಜನಗಳೆಲ್ಲ ಬಂದಿದ್ದಾರೆ, ಸ್ಕೂಲ್ ಮಕ್ಕಳೆಲ್ಲ ಬಂದಿದ್ದಾರೆ, ಹೆವಿ ಜನ ಬಂದಿದ್ದಾರೆ. ಟೂರಿಸಮ್ ಟೈಮ್ ಇವಾಗ, ಎಲ್ಲರೂ ವೆಕೇಶನ್ ಮೋಡಲ್ಲಿ ಇರ್ತಾರೆ. ಸೊ ಹಾಗಾಗಿ ಸಾಕಷ್ಟು ಜನ ಬಂದಿದೆ. ಇದು ಇಲ್ಲಿ ನಾವು ಪೇ ಮಾಡೋಂಗಿಲ್ಲ ಗುರು, ಫ್ರೀ ಎಂಟ್ರಿ. ಇಲ್ಲಿ ಫ್ರೀ ಎಂಟ್ರಿಗೆ ಜಾಸ್ತಿ ಜನ ಇರ್ತಾರೆ. ಅದರಲ್ಲಿ 100 ರೂಪಾಯಿಗೆ ಎಷ್ಟು ಜನ ಸೇರ್ಕೊಂಡಿದ್ದಾರೆ. ಬಟ್ ನೋಡೋಣ ದರ್ಶನ ಮಾಡೋಕ್ಕೆ ಆಗುತ್ತಾ ಇಲ್ವೋ ಗೊತ್ತಿಲ್ಲ. ಅಂದರೆ ಹೊರಗಡೆಯಿಂದ ಒಂದು ಗೋಪುರ ನೋಡಿಬಿಡಿ, ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ತೊಗೊಂಬಿಡಿ ಗುರು. ನೋಡಿ ಇಲ್ಲೆಲ್ಲ ಇದು ತಾಯ್ತಾ. 20 ರೂಪಾಯಿ ಕೊಟ್ಟರೆ ಅವ್ರು ನಿಮಗೆ ತಾಯ್ತಾನ ಕಟ್ತಾರೆ, ಆಶೀರ್ವಾದ ಮಾಡಿ. ಅರ್ಥ ಆಯ್ತಲ್ವಾ? ದರ್ಶನ ಮಾಡ್ಕೊಂಡ್ರಾ ಹೊರಗಡೆಯಿಂದ ನೀವು ಚಾಮುಂಡೇಶ್ವರಿ ದರ್ಶನ ಮಾಡ್ಬೋದು. ಸೊ ಬನ್ನಿ ಗುರು. ಈಗ ನೆಕ್ಸ್ಟ್ ಏನಂತ ಗೊತ್ತಿಲ್ಲ ನನಗೆ. 100 ರೂಪಾಯಿ ಟಿಕೆಟ್ ತೊಗೊಳಕ್ಕೆ ಟಿಕೆಟ್ ಸಿಗುತ್ತಾ? ಟಿಕೆಟ್ ಸಿಕ್ಕರು ಒಳಗಡೆ ಹೋಗೋಕ್ಕೆ ಎಷ್ಟೊತ್ತಾಗುತ್ತೆ ಏನು ಅಂತ ನನಗೆ ಒಂದು ಚೂರು ಗೊತ್ತಿಲ್ಲ. ನೋಡೋಣ, ಒಳಗಡೆ ಹೋಗ್ತೀನಿ. ಈಗ ಒಳಗಡೆ ಹೋಗಿ ದರ್ಶನ ಮುಗಿಸ್ಕೊಂಡು ಬಂದಾದಮೇಲೆ ನೋಡೋಣ ಏನೇನಾಗುತ್ತೆ, ಏನೇನು ಬಿಡುತ್ತೋ ಅಂತ ನನಗೆ ಹೇಳ್ತೀನಿ. ಒಂದೇ ನಿಮಿಷ ಗುರು. ಸಖತ್ ಜನ ಗುರು, ಹೆವಿ ಜನ ಇದ್ದಾರೆ ಇಲ್ಲಂತೂ. ನೋಡಿ ಖುಷಿಯಾಗೋಯ್ತು ಜನಗಳನ್ನ. ಯಾಕೆಂದರೆ ಒಂದು ದಿನ ರಜೆ ಸಿಕ್ಕರೆ ಸಾಕು, ಇಲ್ಲಿಗೆ ಎಲ್ಲರೂ ಬಂದುಬಿಡ್ತಾರೆ ಗುರು. ಒಂದಿನ ಆರಾಮಾಗಿ ಮನೆ ಕೂತ್ಕೊಳ್ಳೋದೇನು, ಮೈಸೂರಿಗೆ ಹೋಗೋಣ. ಒಂದೇ ಟ್ರಿಪ್ ಬೆಳಗ್ಗೆ ಬಂದು ಸಾಯಂಕಾಲ ಆರಾಮಾಗಿ ನಾವು ದರ್ಶನ ಮಾಡ್ಕೊಂಡು ಹೋಗ್ಬೋದು. ಇದು 100 ರೂಪಾಯಿ ಟಿಕೆಟ್ ಕ್ಯೂ. ಇದು ಎಷ್ಟು ಜನ ಸೇರ್ಕೊಂಡಿದ್ದಾರೆ. ಏನು ಮಾಡೋದೀಗ? ನಾವು ಹೋಗೋಣ, ನೋಡೋಣ, ಟ್ರೈ ಮಾಡ್ತೀನಿ ಗುರು. ದರ್ಶನ ಮುಗಿಸ್ಕೊಂಡಾದ್ಮೇಲೆ ನಿಮಗೆ ಮತ್ತೆ ಸಿಗ್ತೀನಿ, ಓಕೆನಾ? ಚಾಮುಂಡೇಶ್ವರಿ ತಾಯಿಯ ದರ್ಶನ ಮುಗಿಸ್ಕೊಂಡು ಇವಾಗ ಬಂದ್ವಿ ಗುರು. ನೋಡು ಈ ಎಕ್ಸಿಟ್ ಇದೆ ನಿಮಗೆ. ಎಕ್ಸಿಟು ಇಲ್ಲಿ ಹೊರಗಡೆ ಬರ್ತೀರಾ, ಬಂದು ಇಲ್ಲೆಲ್ಲ ನಿಮಗೆ ಇಷ್ಟೊಂದೆಲ್ಲ ಕಾಣಿಸುತ್ತೆ. ನೀವು ಜ್ಯೂಸ್ ಕುಡಿಬೋದು, ಎಳ್ನೀರು ಕುಡಿಬೋದು, ಆಮೇಲೆ ಫ್ರೂಟ್ಸ್ ತಿನ್ಬೋದು. ಅದಾದ್ಮೇಲೆ ಆ ಕಡೆ ಎಲ್ಲ ಹೋಟ್ಲುಗಳೆಲ್ಲ ಇದ್ದಾವೆ. ಆಮೇಲೆ ಇಲ್ಲಿ ನಿಮಗೆ ತಾಯ್ತ ಬೇಕಾದ್ರೆ ತಾಯ್ತ ಕಟ್ಸ್ಕೋಬೋದು. ಆಮೇಲೆ ಇಲ್ಲೆಲ್ಲ ಕೈಗೆ ದಾರಗಳು ಅದು ಇದು ಎಲ್ಲ ಸಿಗುತ್ತೆ ಗುರು. ನೋಡಿ ಇಲ್ಲಿ ಬಂದರೆ ಒಂಥರ ಖುಷಿ ಆಗುತ್ತೆ, ಸಖತ್ ಒಂಥರ ಪಾಸಿಟಿವ್ ಎನರ್ಜಿನೇ ಅನ್ಬೋದು. ಈ ಒಂದು ದೇವಸ್ಥಾನಕ್ಕೆ ಬಂದರೆ ಸಖತ್ ಖುಷಿ ಆಯಿತು. ದರ್ಶನ ಕೂಡ ತುಂಬಾ ಚೆನ್ನಾಗಾಯ್ತು ಗುರು. ಬಟ್ ಮೂವ್ ಆಗ್ತಾ ಇರುತ್ತೆ, ಸ್ಲೋ ಮೂಮೆಂಟ್ ಇರುತ್ತೆ, ಏನು ನಿಮಗೆ ತೊಂದರೆ ಅನಿಸಲ್ಲ. ಆರಾಮ ಖುಷಿಯಿಂದ ನೀವು ದರ್ಶನ ಮಾಡ್ಕೊಂಬರ್ಬೋದು. ನೀವು ಫ್ರೀಯಾಗಿ ಹೋಗ್ತೀನಿ ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಲೇಟ್ ಆಗ್ಬೋದು. ಬಟ್ 100 ರೂಪಾಯಿ ನಾನು ಕೊಟ್ಟು ಹೋಗಿದ್ದೆ, ಬೇಗ ಮುಗಿಸ್ಕೊಂಡು ಬಂದಿದ್ದೀನಿ ದರ್ಶನ ಗುರು. ನೋಡ್ಗುರು, ಇಲ್ಲಿ ನಾವು ದರ್ಶನ ಮುಗಿಸ್ಕೊಂಡು ಅದ್ರ ಅಪೋಸಿಟು ನಿಮಗೆ ದಾಸೋಹ ಸಿಗುತ್ತೆ, ಅಂದರೆ ಪ್ರಸಾದಾಲಯ ಸಿಗುತ್ತೆ. ಅದರ ಪಕ್ಕದಲ್ಲೇ ನಿಮಗೆ ಈ ಒಂದು ರೋಡ್ ಸಿಗುತ್ತೆ. ಇದು ಎಲ್ಲಿಗೆ ಹೋಗುತ್ತೆ ಅಂದರೆ ನಂದಿ ಸ್ಟ್ಯಾಚ್ಯೂ ಇದೆ ಗೊತ್ತಾ, ಅಲ್ಲ ಅಲ್ಲಿಗೆ ಹೋಗುತ್ತೆ. ಇದು ಒಂದು ಹತ್ತಿರ ಒಂದು 300 ಸ್ಟೆಪ್ಸ್ ಇದಾವಂತೆ ಗುರು. ಇವು ನಾವು ಸ್ಟ್ಯಾಚ್ಯೂ ಹತ್ರ ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ಹೋಗಿ ನಿಮಗೆ ಸಿಗ್ತೀನಿ. ನಾನು ಇದೇ ಫಸ್ಟ್ ಒಂದು ಸ್ಟ್ಯಾಚ್ಯೂ ಹತ್ರ ಹೋಗೋದು. ನಾನು 4-5 ಸರಿ ಬಂದಿದ್ದೀನಿ ಆ ದೇವಸ್ಥಾನಕ್ಕೆ, ಬಟ್ ಸ್ಟ್ಯಾಚ್ಯೂ ಹತ್ರ, ನಂದಿ ಸ್ಟ್ಯಾಚ್ಯೂ ಹತ್ರ ಹೋಗಿರಲಿಲ್ಲ. ಇದೇ ಫಸ್ಟ್ ನಾನು ಸ್ಟ್ಯಾಚ್ಯೂ ಹತ್ರ ಹೋಗ್ತಾ ಇರೋದು. ನಂದಿ ಸ್ಟ್ಯಾಚ್ಯೂ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಇದೇ ಪ್ರಸಾದಾಲಯ ಇದೆಯಲ್ಲ, ಅದ್ರ ಪಕ್ಕದಲ್ಲೇ ಒಂದು ಈ ರೋಡ್ ಇದೆಯಲ್ಲ, ಇದೇ ರೋಡಲ್ಲೇ ನಾವು ಹೋಗೋದೀಗ. ಬನ್ನಿ ಅಲ್ಲಿ ಹೋಗಿ ಸಿಗ್ತೀನಿ ನಿಮಗೆ. ಅಪ್ಪ ಎಷ್ಟು ಜನ ಇದಾರಲ್ಲ, ಇಷ್ಟೊಂದು ಇದಾವಲ್ಲ ಗುರು ಇಲ್ಲಿ. ಓ ದೇವರ, ಇವು ಯಾರಿಗೂ ಏನು ಮಾಡೋದಿಲ್ಲ ಗುರು, ಬರೀ ಕೋತಿಗಳು ಇದಾವೆ ಇಲ್ಲಿ ಗುರು. ನಿಧಾನಕ್ಕೆ ಬಂದರೆ ಒಂದು ಅರ್ಧ ಗಂಟೆ ಅಷ್ಟೇ, ಆರಾಮಾಗಿ ನೀವು ರೆಸ್ಟ್ ತೊಗೊಂಡು ಬಂದರೆ ಒಂದು ಅರ್ಧ ಗಂಟೆ. ಸೊ ನೋಡಿ, ಇದೇ ಒಂದು ನಂದಿ ಸ್ಟ್ಯಾಚ್ಯೂ. ಒಂದು ದಾಸೋಹ ಪಕ್ಕದಲ್ಲಿ ಒಂದು ರೋಡ್ ಹೋಗುತ್ತಲ್ವ, ಅದೇ ಆ ರೋಡಲ್ಲಿ ಬಂದರೆ ನಿಮಗೆ ಈ ಒಂದು ಸ್ಟ್ಯಾಚ್ಯೂ ಕಾಣಿಸುತ್ತೆ. ನೋಡಿ ಇದೇ ನಂದಿ ಸ್ಟ್ಯಾಚ್ಯೂ. ಬನ್ನಿ ಆ ಸ್ಟ್ಯಾಚ್ಯೂ ಹತ್ರ ಹೋಗೋಣ. ಇದೇ ಫಸ್ಟು ನಾನು ಬಂದಿದ್ದು ಈ ಸ್ಟ್ಯಾಚ್ಯೂ ಹತ್ರ. ಸಖತ್ತಾಗಿದೆ ಗುರು. ಓಹೋ ಎಷ್ಟು ದೊಡ್ಡದಾಗಿದೆ, ಸಖತ್ತಾಗಿದೆ. ಬನ್ನಿ. ಓಹ್ ಜೈ ಶ್ರೀರಾಮ್, ಓಂ ಶ್ರೀ. ನೋಡಿ ಗುರು ಹೆಂಗಿದೆ ನೋಡಿ, ಆ ಚೈನು, ಆ ಗಂಟೆ ಎಷ್ಟು ಸಖತ್ತಾಗಿ ಕೆತ್ತಿದ್ದಾರೆ. ಬನ್ನಿ ಒಂದು ರೌಂಡ್ ಹೋಗೋಣ, ಬೇಗ ಒಂದು ರೌಂಡ್ ಹೋಗೋಣ. ನೋಡಿ ಹಿಂದೆ ಎಲ್ಲ ಹೆಂಗಿದೆ ಅಂದರೆ ಸೂಪರಾಗಿ ಇದನ್ನ ಕೆತ್ತಿದ್ದಾರೆ ಗುರು, ಸಖತ್ತಾಗಿ ಕೆತ್ತಿದ್ದಾರೆ. ನಂದಿಗೆ ಅರಿಶಿಣ ಕುಂಕುಮ ಹಚ್ಚಬಾರ್ದಂತೆ. ನೋಡಿ ಇಲ್ಲೆಲ್ಲ ಈ ಥರ ಹಾಕ್ಬಿಟ್ಟಿದ್ದಾರೆ, ಇಲ್ಲೆಲ್ಲ ಈ ಥರ ಗೇಟ್ಗಳನ್ನ ಹಾಕ್ಬಿಟ್ಟಿದ್ದಾರೆ. ನಾವು ಮುಟ್ಟಕ್ಕಾಗಲ್ಲ ಅದನ್ನ. ನೋಡಿ ನಂದಿ ಸ್ಟ್ಯಾಚ್ಯೂ. ಈ ಮೈಸೂರಿಗೆ ಬಂದರೆ ತುಂಬ ಜನ ಇಲ್ಲಿ ಬರೋದು ಕಡಿಮೆ, ಯಾಕೆಂದರೆ ಸ್ಟೆಪ್ಗಳಿದ್ದಾವೆ ಅಂತಲೇ ಬರೋದಿಲ್ಲ. ನೋಡಿ ದರ್ಶನ ಮಾಡ್ಕೊಳ್ಳಿ. ನಂದಿ ಸ್ಟ್ಯಾಚ್ಯೂ ಕಾಣಿಸ್ತಿದೆಯಲ್ಲ ನಿಮಗೆ, ಎಲ್ಲ ನಿಮಗೆಲ್ಲ ಸಿಗತ್ತೆ ಗುರು ಕುಡಿಯೋಕ್ಕೆ, ತಿನ್ನೋಕ್ಕೆ. ಅದೇನು ಮೋಸ ಇಲ್ಲ. ಕಾಣಿಸ್ತಾ ಇದೆಯಲ್ವಾ? ದರ್ಶನ ಮಾಡ್ಕೊಳ್ಳಿ ಅಂತಾರೆ.
ಆಯಿತು ಗುರು, ಚಾಮುಂಡೇಶ್ವರಿ ದರ್ಶನ ಆಯಿತು, ನಂದಿ ದರ್ಶನ ಆಯಿತು. ಆದರೆ ಪ್ರಸಾದ ಒಂದು ಮಾಡಬೇಕಾಗಿತ್ತು, ಪ್ರಸಾದ ತೊಗೊಳಕ್ಕಾಗಿಲ್ಲ, ಯಾಕೆಂದರೆ ಜನ ಜಾಸ್ತಿ ಇದ್ದಾರೆ ಗುರು. ನಾನು ಇವಾಗ ಸಾಹಸ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಸಮಾಧಿಗೆ ಹೋಗಬೇಕು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿರ್ತೀನಿ ಗುರು. ನನಗೂ ಸಖತ್ ಖುಷಿ ಆಯಿತು, ಒಂಥರ ಪಾಸಿಟಿವ್ ಎನರ್ಜಿನೇ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೀವು ಹ್ಯಾಪಿಯಾಗಿರಿ, ಹೆಲ್ದಿಯಾಗಿರಿ, ಖುಷಿಯಾಗಿರಿ, ನಗ್ನಾಗ್ತಾ ಇರಿ ಆ್ಯಂಡ್ ಒಳ್ಳೇದು ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನೋಡೋದಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.